ಹಲೋ ಹಾಯ್ ಸ್ನೇಹಿತರೆ, ಕನ್ನಡದ ಬಿಗ್ ಬಾಸ್ ಸೀಸನ್ 12 6ನೇ ವಾರದ ಎಲಿಮಿನೇಷನ್ ಮುಕ್ತಾಯವಾಗಿದ್ದು, ಎಲಿಮಿನೇಷನ್ಗೂ ಮುನ್ನ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೈ ಡ್ರಾಮಾವೇ ನಡೆದು ಹೋಗಿದೆ. ಆ ಡ್ರಾಮಾ ಹೇಗಿತ್ತು ಮತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋದ ಸದಸ್ಯರು ಯಾರು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇದಕ್ಕೂ ಮುನ್ನ ನೀವು ಐಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಭಾನುವಾರದ ಸಂಚಿಕೆಯಲ್ಲಿ ಚಂದ್ರಪ್ರಭಾ ಅವರು ಮಾಡಿದ ಹೈ ಡ್ರಾಮಾ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೆಳಗಿರುವ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ 6ನೇ ವಾರದ ಎಲಿಮಿನೇಷನ್ ವೇಳೆ ಹೈ ಡ್ರಾಮಾವೇ ನಡೆಯಿತು. ಈ ವಾರ ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ, ಧ್ರುವಂತ್, ಗಿಲ್ಲಿ ನಟ, ಸೂರಜ್, ಚಂದ್ರಪ್ರಭಾ, ರಾಶಿಕಾ, ಸ್ಪಂದನ, ಧನುಷ್, ರಕ್ಷಿತಾ ಸೇರಿ ಒಟ್ಟು 10 ಮಂದಿ ನಾಮಿನೇಟ್ ಆಗಿದ್ದರು. ಅದರಲ್ಲಿ ಒಬ್ಬೊಬ್ಬರನ್ನೇ ಕಿಚ್ಚ ಸುದೀಪ್ ಅವರು ಸೇಫ್ ಮಾಡುತ್ತಾ ಬಂದಿದ್ದರು. ಬಾಟಮ್ನಲ್ಲಿ ಸೂರಜ್, ಧ್ರುವಂತ್, ಕಾಕ್ರೋಚ್ ಸುದಿ ಹಾಗೂ ಚಂದ್ರಪ್ರಭಾ ಮತ್ತು ಇತರರು ಇದ್ದರು. ಎಲಿಮಿನೇಷನ್ನಲ್ಲಿ ಯಾರು ಎಂದು ಘೋಷಣೆ ಮಾಡುವುದಕ್ಕೂ ಮುನ್ನವೇ ಚಂದ್ರಪ್ರಭಾ ಅವರು ಒಂದು ಹೈ ಡ್ರಾಮಾ ನಡೆಸಿಬಿಟ್ಟಿದ್ದರು. ಕೇಳದೆ ಹೊರ ನಡೆದ ಚಂದ್ರಪ್ರಭಾ. ಸುದೀಪ್ ಅವರು ಸ್ಪರ್ಧಿಗಳ ಬಳಿ ಒಂದು ವೋಟಿಂಗ್ ಚಟುವಟಿಕೆ ನಡೆಸುತ್ತಿದ್ದರು. ಎಲ್ಲರೂ ಅದರ ಕಡೆ ಗಮನ ನೀಡಿದ್ದರು. ಇತ್ತ ಚಂದ್ರಪ್ರಭಾ ಸೈಲೆಂಟ್ ಆಗಿ ಮೇನ್ ಡೋರ್ ದಾಟಿಬಿಟ್ಟಿದ್ದರು. ನಿಮಗೆ ಗೊತ್ತಿರಲಿ, ಈ ವಾರ ಪೂರ್ತಿ ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಓಪನ್ ಆಗಿಯೇ ಇತ್ತು. ಹಾಗಾಗಿ ಸೀದಾ ಹೊರ ನಡೆದ ಚಂದ್ರಪ್ರಭಾ ಬಿಗ್ ಬಾಸ್ ಟೀಮನ್ನು ಸಂಪರ್ಕಿಸಲು ಪ್ರಯತ್ನಿಸಿದರು. ದಿಢೀರಂತ ನಡೆದ ಈ ಬೆಳವಣಿಗೆ ಉಳಿದ ಸ್ಪರ್ಧಿಗಳಿಗೆ ಅಚ್ಚರಿ ತಂದಿತ್ತು. ಅದರಲ್ಲೂ ರಕ್ಷಿತಾ ಅವರು ಜೋರಾಗಿ ಚಂದ್ರಪ್ರಭಾ ಅವರ ಹೆಸರನ್ನು ಹೇಳಿ ಮನೆಯೊಳಗೆ ವಾಪಸ್ಸು ಬರಲು ಕೇಳುತ್ತಿದ್ದರು. ಇನ್ನು ಬಾಟಮ್ 2ರಲ್ಲಿ ಸುದಿ ಮತ್ತು ಚಂದ್ರಪ್ರಭಾ ಉಳಿದುಕೊಂಡಿದ್ದರು. ಆಗ ಮೊದಲ ಫಿನಾಲೆಯಲ್ಲಿ ಗೆದ್ದಿದ್ದ ಇಮ್ಯುನಿಟಿಯನ್ನು ಬಳಸುವುದಾಗಿ ಸುದಿ ಅವರು ಹೇಳಿದರು. ಹಾಗಾಗಿ ಮನದಾಸೆಯಂತೆ ಚಂದ್ರಪ್ರಭಾ ಅವರೇ ಎಲಿಮಿನೇಟ್ ಆಗಬೇಕಾಯಿತು. ಈ ಸಲ ಅಚ್ಚರಿ ಏನಪ್ಪ ಅಂದರೆ, ಬಿಗ್ ಬಾಸ್ ಮನೆಯಿಂದ ಚಂದ್ರಪ್ರಭಾ ಎಲಿಮಿನೇಟ್ ಆಗಿ ಹೊರ ಹೋಗುವ ಯಾವ ಸದಸ್ಯರಿಗೂ ಆತ್ಮೀಯವಾಗಿ ಮಾತನಾಡಿಸಿರಲಿಲ್ಲ. ಅಳುತ್ತಿದ್ದ ರಕ್ಷಿತಾಗೆ ಒಂಚೂರು ಸಮಾಧಾನ ಮಾಡಿದ್ದು ಬಿಟ್ಟರೆ ಮಿಕ್ಕ ಯಾರಿಗೂ ಒಂದು ಬೈ ಕೂಡ ಮಾಡಲಿಲ್ಲ. ಮನೆಯ ಸದಸ್ಯರೆಲ್ಲ ಚಂದ್ರಣ್ಣ ಎಂದು ಕೂಗಿದರೂ ತಿರುಗಿಯೂ ನೋಡಲಿಲ್ಲ. ಸೀದಾ ಬಿಗ್ ಬಾಸ್ ಮುಖ್ಯದ್ವಾರದ ಮೂಲಕ ಚಂದ್ರಪ್ರಭಾ ಹೊರಬಂದರು. ವೇದಿಕೆ ಮೇಲೆ ಕಾಣಿಸಿಕೊಂಡ ಕಿಚ್ಚ ಸುದೀಪ್ ಚಂದ್ರಪ್ರಭಾ ಅವರೇ ಏನಾಯಿತು ಹೇಳಿ ಎಂದು ಮತ್ತೊಮ್ಮೆ ಕೇಳಿದರು. ಆಗಲೂ ಚಂದ್ರಪ್ರಭಾ ಮಾತನಾಡಲಿಲ್ಲ. ಅವರ ಬೇಸರಕ್ಕೆ ಕಾರಣ ಏನೆಂಬುದು ಮಿಸ್ಟ್ರಿ ಆಗಿಯೇ ಉಳಿಯಿತು. ಇನ್ನು ಎಲಿಮಿನೇಟ್ ಆದ ಪತಿ ಬಗ್ಗೆ ಮಾತನಾಡಿದ ಚಂದ್ರಪ್ರಭಾ ಪತ್ನಿ, ಬಿಗ್ ಬಾಸ್ ಶೋಗೆ ಹೋಗಬೇಕು ಎಂಬುದು ನನ್ನ ಗಂಡನ ದೊಡ್ಡ ಕನಸಾಗಿತ್ತು. ಆದರೆ ಇಷ್ಟು ಬೇಗ ಜರ್ನಿ ಮುಗಿಸಿದ್ದು ನನಗೆ ಶಾಕ್ ಆಗಿದೆ. ಅವರು ಗೆಲ್ಲಬೇಕಿತ್ತು, ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು. ನನ್ನ ಗಂಡ ಇರುವಷ್ಟು ದಿನ ಮನುಷ್ಯತ್ವ, ಮಾನವೀಯತೆಯನ್ನು ಮೆರೆದಿದ್ದಾರೆ. ಸುದೀಪ್ ಅವರ ಪಕ್ಕದಲ್ಲಿ ನಿಂತಿರುವುದೇ ನನ್ನ ಗಂಡನ ಗೆಲುವು ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ 6ನೇ ವಾರ ಬಿಗ್ ಬಾಸ್ ಮನೆಯಿಂದ ಚಂದ್ರಪ್ರಭಾ ಅವರ ಎಲಿಮಿನೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಕೆಳಗಿರುವ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಐಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.